Never again I'm going to travel by Indigo. I'm not getting any proper response from the airport people over there. I have booked the hotel and visa appointment fees and all. Who is going to pay? ನಮಸ್ಕಾರ, ನಾನು BR ನಾಯ್ಡು. ಇಂದು ದೇಶದ ವಿಮಾನಯಾನ ಕ್ಷೇತ್ರದಲ್ಲಿ ಉಂಟಾದ ಗಂಭೀರ ಸಂಕಷ್ಟದ ಬಗ್ಗೆ ಮಾತನಾಡಬೇಕಾಗಿದೆ. ಇದು ಸಾಮಾನ್ಯ ವಿಮಾನಯಾನ ವೈಫಲ್ಯದ ಸಮಸ್ಯೆ ಅಲ್ಲ. ಇದು ಕೇಂದ್ರ ಆಡಳಿತದ ವೈಫಲ್ಯದಿಂದ ಜನ ಅನುಭವಿಸುತ್ತಿರುವ ದುಃಖದ ನಿಜವಾದ ಚಿತ್ರಣ. ಭಾರತದ ಅತಿದೊಡ್ಡ ಏರ್ಲೈನ್ ಸಂಸ್ಥೆ ಇಂಡಿಗೋ ಒಂದೇ ದಿನ 100 ವಿಮಾನಗಳು ರದ್ದು ಮಾಡಿತು. 18-20 ಗಂಟೆಗಳವರೆಗೂ ತಡವಾಗತೊಡಗಿತು. ಅಷ್ಟು ಗಂಟೆಗಳ ಕಾಲ ಕಾದರೂ ಕೊನೆಯಲ್ಲಿ ತಮ್ಮ ವಿಮಾನ ರದ್ದು ಎಂಬ ಸಂದೇಶ ರವಾನೆಯಾಯಿತು. ಮಹಿಳೆಯರು, ಮಕ್ಕಳು, ವೃದ್ಧರು ವಿಮಾನ ನಿಲ್ದಾಣದಲ್ಲಿ ನೆಲದಲ್ಲೇ ಮಲಗುವ ಸ್ಥಿತಿ. ಮದುವೆಗಳಿಗೆ ಹೋಗಲಾಗದೆ ಕಂಗಾಲಾದ ಕುಟುಂಬಗಳು, ಪರೀಕ್ಷೆ ತಪ್ಪಿಸಿಕೊಂಡ ವಿದ್ಯಾರ್ಥಿಗಳು, ಹೀಗೆ ಪ್ರಯಾಣಿಕರು ಸಂಪೂರ್ಣ ಸಂಕಷ್ಟದಲ್ಲಿ ಸಿಲುಕಿಕೊಂಡರು. ಡಿಸೆಂಬರ್ ಆರಂಭದಿಂದ ಇಂಡಿಗೋ 2,000ಕ್ಕೂ ಹೆಚ್ಚು ವಿಮಾನಗಳನ್ನು ರದ್ದುಪಡಿಸಿದೆ. ಉಳಿದ ಏರ್ಲೈನ್ಸ್ಗಳು ಈ ಸಂದರ್ಭವನ್ನು ದುರುಪಯೋಗಪಡಿಸಿಕೊಂಡು ಟಿಕೆಟ್ ದರಗಳನ್ನು 10-20 ಪಟ್ಟು ಏರಿಸಿವೆ. ದೆಹಲಿ ರಾಂಚಿ ಟಿಕೆಟ್ ಲಂಡನ್ನಿಗಿಂತ ದುಬಾರಿ. ಇದು ಯಾವ ಅಭಿವೃದ್ಧಿಯ ಸಂಕೇತ? ಈ ಸಂಕಷ್ಟಕ್ಕೆ ಮೂಲ ಕಾರಣ ಪೈಲಟ್ಗಳ ಸುರಕ್ಷತೆಗಾಗಿ ಹೊಸ FDTL ನಿಯಮಗಳು ಜಾರಿಗೆ ಬಂದವು. ಆದರೆ ಇಂಡಿಗೋ ಇದಕ್ಕಾಗಿ ಸಿದ್ಧವಾಗಿರಲಿಲ್ಲ. ಸಿಬ್ಬಂದಿ ಕೊರತೆ ಏರಿದ ಪ್ರಯಾಣ ಬೇಡಿಕೆ ಮಂಜು, ಹವಾಮಾನ ಸಿಬ್ಬಂದಿ ಅಸಮಾಧಾನ ಹಾಗೂ ಪ್ರತಿಭಟನೆ ಇವೆಲ್ಲ ಸೇರಿ ದೇಶದ ವಿಮಾನಯಾನ ವ್ಯವಸ್ಥೆಯೇ ತಲೆಕೆಳಗಾಯಿತು. ಪೈಲಟ್ಗಳ ಸಂಘ ಏನು ಹೇಳುತ್ತಿದೆ ಗೊತ್ತಾ? ಇಂಡಿಗೋ ಉದ್ದೇಶಪೂರ್ವಕವಾಗಿ ಸಂಕಷ್ಟವನ್ನು ಹೆಚ್ಚಿಸಿಕೊಂಡಿದೆ, ಸರ್ಕಾರಕ್ಕೆ ಒತ್ತಡ ತಂದು ಸುರಕ್ಷತಾ ನಿಯಮಗಳನ್ನು ಸಡಿಲಗೊಳಿಸಲು ಪ್ರಯತ್ನಿಸಿದೆ ಎಂದು. ನಂತರದ ಬೆಳವಣಿಗೆಗಳಲ್ಲಿ ಸರ್ಕಾರ ಇಂಡಿಗೋ ಸಂಸ್ಥೆಯ ಒತ್ತಡಕ್ಕೆ ಮಣಿದು ಹೊಸ ಸುರಕ್ಷತಾ ನಿಯಮಗಳಿಗೆ ತಾತ್ಕಾಲಿಕ ವಿನಾಯಿತಿ ನೀಡಿತು. ಸರ್ಕಾರಕ್ಕೆ ಮುಂದಾಲೋಚನೆ ಇದ್ದಿದ್ದರೆ ಇಂತಹ ಘಟನೆ ಸಂಭವಿಸುತ್ತಿರಲಿಲ್ಲದೆ ದೇಶದ ಅತಿದೊಡ್ಡ ಏರ್ಲೈನ್ ನೊಂದಿಗೆ ಸಮನ್ವಯ ಸಾಧಿಸುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿ ಇಂಡಿಗೋ ಸಂಸ್ಥೆಗೆ ಶರಣಾಗತಿ ಆಯಿತು. ಇಂಡಿಗೋ ಇಂದು 60-65 ಮಾರುಕಟ್ಟೆ ಪಾಲು ಹೊಂದಿದೆ. ಒಂದು ಸಂಸ್ಥೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಏರಿದಾಗ ಅದು ದೇಶದ ವಿಮಾನ ವ್ಯವಸ್ಥೆಯನ್ನೇ ನಿಲ್ಲಿಸುವ ಶಕ್ತಿಯನ್ನು ಪಡೆಯುತ್ತದೆ. ಇದು ಕೇವಲ ವಿಮಾನಯಾನಕ್ಕೆ ಮಾತ್ರ ಸೀಮಿತವಾಗಲಾರದು. ಟೆಲಿಕಾಂ, ಸಿಮೆಂಟ್, ಬಂದರು, ಮೂಲಸೌಕರ್ಯಕ್ಕೆ ಸಂಬಂಧಿಸಿದ ಬೃಹತ್ ಕಾರ್ಪೊರೇಟ್ ಜಗತ್ತಿಗೆ ಅನ್ವಯಿಸುತ್ತದೆ. ದೇಶದಲ್ಲಿ ಎಲ್ಲೆಡೆ ಏಕಾಧಿಪತ್ಯದ ಹೊಸ ಮಾದರಿ ರೂಪುಗೊಳ್ಳುತ್ತಿದೆ. ನಮ್ಮ ದೇಶದ ವ್ಯಾಪಾರ ವಹಿವಾಟು ಕೆಲವು ಕಾರ್ಪೊರೇಟ್ ಸಂಸ್ಥೆಗಳ ಕೈಗಳಲ್ಲಿ ಕೇಂದ್ರೀಕೃತವಾಗುತ್ತಿದೆ. ಸಣ್ಣ ಪುಟ್ಟ ಕಂಪನಿಗಳು ನಾಪತ್ತೆಯಾಗುತ್ತಿವೆ. ಕೇಂದ್ರ ಸರ್ಕಾರಕ್ಕೆ ಇಂಡಿಗೋ ಸಂಸ್ಥೆ ಕಲಿಸಿದ ಈ ಪಾಠ ಎಚ್ಚರಿಕೆಯ ಗಂಟೆಯಾಗಿದೆ. ಭಾರತದ ಬಲಿಷ್ಠ ಏಕಾಧಿಪತ್ಯ ಸಂಸ್ಥೆಗಳ ಗಂಭೀರ ಎಚ್ಚರಿಕೆ ಇದಾಗಿದೆ. ಈ ರೀತಿಯ ಸಂಕಷ್ಟಗಳು ಮುಂದಿನ ದಿನಗಳಲ್ಲಿ ದೇಶದ ನಾಗರಿಕರಿಗೆ ಬಾರದಿರಲಿ ಎಂದು ಆಶಿಸುತ್ತಾ ಕೇಂದ್ರ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಳಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.